ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಸಂಘಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ತಪಸ್ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವು ಮುಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಸ್ವಾಧ್ಯಾಯಕ್ಕಾಗಿ ನಾವು ಸರೋಜಿನಿ ಮೇಡಮ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಮೇಡಮ್ ಅವರು ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕವನ್ನ ಕುರಿತು ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದಾರೆ. ವೆಲ್ಕಮ್ ಯು ಮೇಡಮ್, ಓವರ್ ಟು ಯು ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಶುರು ಮಾಡಿ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ ಗಳಿಗೂ ಕೂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಜೊತೆಗೆ ನನ್ನ ಧ್ಯಾನ ಗುರುಗಳಾದ ಕೆತಪ್ಪ ಗುರುಗಳಿಗೂ ಹಾಗೂ ನನ್ನ ಎಲ್ಲ ವಸುಂಧರ ವಾರಿಯರ್ ಸಹೋದರಿಗೂ ನನ್ನ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಇವತ್ತೇ ಸ್ವಾಧ್ಯಾಯಕ್ಕಾಗಿ ಆಯ್ದುಕೊಂಡಂತ ಒಂದು ಪುಸ್ತಕ ಪ್ರಾಣಶಕ್ತಿ, ಟಾರ್ಕಮ್ ಸರಾಯ್ಡೈರವರ ಒಂದು ಪ್ರಾಣಶಕ್ತಿಯ ಪುಸ್ತಕದ ಒಂದು 4ನೇ ಅಧ್ಯಾಯದಲ್ಲಿ ನಾವು ಇದ್ದೇವೆ. ಈ ಪ್ರಾಣಶಕ್ತಿ, ಈ ಅಂತರಿಕ್ಷದ ಸುಳಿಗಳು ಅಂತಕ್ಕಂಥ ಒಂದು 4ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅಂತರಿಕ್ಷದಲ್ಲಿಯೂ ಕೂಡ ಪ್ರಾಣಶಕ್ತಿ ಯಾವ ರೀತಿ ಸುಳಿಗಳಾಗಿ ನಿಂತ್ಕೊಳ್ಳುತ್ತೆ, ಯಾವ ರೀತಿ ಮೇಘದ ರೂಪದಲ್ಲಿ ಉಳಿಯುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಕಾಡ್ಗಿಚ್ಚು ಅಂತಕ್ಕಂಥದ್ದು ಯಾವ ರೀತಿ ಹುಟ್ಟತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮುಂದಿನ ಒಂದು ಅಧ್ಯಯನಕ್ಕಾಗಿ ಆದುದರಿಂದಲೇ ಮಹಾತ್ಮರ ಶಿಷ್ಯರು ಮತ್ತಷ್ಟು ಅಧಿಕ ವಿಶ್ವಾಗ್ನಿಯಿಂದ ಪ್ರಾಣಶಕ್ತಿಯಿಂದ ತುಂಬುತ್ತಿರುವಾಗ, ಆ ಪ್ರಾಣಶಕ್ತಿಯನ್ನು ವಿಶ್ವಾಗ್ನಿಯನ್ನು ಉಪಯೋಗಿಸಿಕೊಳ್ಳುತ್ತಿರುವಾಗ ಅವರು ಬಹಳಷ್ಟು ಜಾಗರೂಕತೆಯಿಂದ ಇರಬೇಕು ಎಂಬುದ ಎಚ್ಚರಿಕೆಯ ಅವರಿಗೆ ನೀಡಲಾಗಿರುತ್ತದೆ. ನೋಡ್ರಿ, ಯಾವಾಗಲೂ ಮಹಾತ್ಮರ ಶಿಷ್ಯರುಗಳು ಪ್ರಾಣಶಕ್ತಿಯನ್ನ ಹೊಂದುವಾಗ, ವಿಶ್ವಾಗ್ನಿಯನ್ನ ಹೊಂದುವಾಗ ಬಹಳಷ್ಟು ಎಚ್ಚರಿಕೆಯಿಂದ ವಿಶ್ವಾಗ್ನಿಯನ್ನ ಹೊಂದಬೇಕು, ಜೊತೆಗೆ ಅದನ್ನು ಬಳಸಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನ ಅವರಿಗೆ ನೀಡಲಾಗಿರುತ್ತದೆ. ಏಕೆಂದ್ರೆ ಇದು ಯಾವ ಸಂದರ್ಭದಲ್ಲಿ ಸ್ವಲ್ಪ ತಪ್ಪುಗಳು ಆದಾಗ ಕೂಡ ಈ ಒಂದು ವಿಶ್ವಾಗ್ನಿ ಅಂತಕ್ಕಂಥದ್ದು ಏನಾಗಬಹುದು, ಕೆಟ್ಟ ಶಕ್ತಿಗಳಲ್ಲಿ ಬಳಕೆಯಾಗಿ ಅದು ಕಾಡ್ಗಿಚ್ಚಿನಂತೆ ಪರಿಣಾಮವಾಗಬಹುದು. ಅದಕ್ಕಾಗಿ ಅದನ್ನ ಬಹಳಷ್ಟು ಜಾಗರೂಕತೆಯಿಂದ ಏನ್ ಮಾಡ್ಬೇಕಾಗ್ತದ, ಬಳಸ್ಬೇಕಾಗ್ತದ ಮತ್ತು ಹೊಂದಿದ್ದನ್ನ ಬಳಸ್ಬೇಕಾಗ್ತದ ಅಂತಕ್ಕಂಥದ್ದನ್ನ ಇಲ್ಲೇ ಹೇಳ್ತಾ ಇದ್ದಾರೆ. ನಿರಂತರವೂ ಆ ಶಿಷ್ಯರು ಆ ಅಗ್ನಿಯನ್ನು ಉಪಯೋಗಿಸಿಕೊಳ್ಳದೆ ಇದ್ದರೆ, ಯಾವ ಕೆಲಸವನ್ನು ಮಾಡದೆ ನಿಶ್ಶಬ್ದದಿಂದ ಕುಳಿತಿರುವಾಗ ಆ ವಿಶ್ವಾಗ್ನಿಗಳೇ, ಆ ಪ್ರಾಣಿ ಶಕ್ತಿಗಳೇ ಉಪದ್ರವಗಳನ್ನು ಸೃಷ್ಟಿಸಬಹುದು. ನಾವು ಕೇವಲ ಯಾವುದೇ ಒಂದು ಧ್ಯಾನ ಪ್ರಚಾರ ಮಾಡದೆ, ಧ್ಯಾನವನ್ನ ಕಲಿಸ್ತಕ್ಕಂಥ ಯಾವುದೇ ಕ್ರಿಯೆ ಮಾಡದೆ, ಅಥವಾ ಸ್ವಾಧ್ಯಾಯಗಳನ್ನ ಮಾಡದೆ, ಅಥವಾ ಬೋಧನೆಗಳನ್ನ ಮಾಡದೆ, ಕೇವಲ ಪ್ರಾಣಶಕ್ತಿಯನ್ನ ಸಂಗ್ರಹ ಮಾಡ್ತಾ ಇಟ್ಕೊಳ್ತಾ ಹೋದ್ರೆ ಅದು ಒಂದ್ ದಿವಸ ಆಟೋಮೆಟಿಕ್ ಆಗಿ ಉಪದ್ರವಗಳನ್ನ ಸೃಷ್ಟಿಸ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಅದಕ್ಕಾಗಿ ಯಾವಾಗಲೂ ಕೂಡ ನಾವು ಹೊಂದಿದಂತಹ ಪ್ರಾಣಶಕ್ತಿಯನ್ನ ಇನ್ನೊಬ್ಬರಿಗೆ ಹಂಚಬೇಕು, ಜೊತೆಗೆ ಅದನ್ನ ಅಧ್ಯಾತ್ಮದ ಹಾದಿಯಲ್ಲಿ ಬಳಸ್ತಾ ಇದ್ರೆ ಉಳಿತು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂದರ್ಭಗಳಲ್ಲಿ ಬೌದ್ಧಿಕ ಸಂಸ್ಕಾರದಲ್ಲಿ ಒಳಗಿರುವ ಹೊರಗಿನ ವ್ಯಕ್ತಿಗಿಂತ ಒಳಗಿನ ವ್ಯಕ್ತಿಗೆ ಆ ವಿಶ್ವಾಗ್ನಿಯನ್ನು ಸಕ್ರಮವಾಗಿ ಹೇಗೆ ಉಪಯೋಗಿಸಿಕೊಳ್ಳಬೇಕೆಂದು ತಿಳಿದಿರುತ್ತದೆ. ನೋಡ್ರಿ, ಇಲ್ಲಿ ಬೌದ್ಧಿಕವಾದಂತ ಒಂದು ಲೈನ್ ನಲ್ಲಿ ನಾವು ಹೋದಾಗ, ಬೌದ್ಧಿಕವಾಗಿ ಪಳಗಿರುವ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಹೊರಗಿನ ವ್ಯಕ್ತಿಗಿಂತ ಒಳಗಿನ ವ್ಯಕ್ತಿಗೆ, ಅಂದ್ರೆ ಹೊರಗಿನ ಆತ್ಮಕ್ಕಿಂತ ಒಳಗಿನ ಆತ್ಮಕ್ಕೆ, ಈ ಒಂದು ಸೂಕ್ಷ್ಮ ಆತ್ಮಕ್ಕೆ ಈ ವಿಶ್ವಾಗ್ನಿಯನ್ನ, ಒಂದು ಕ್ಷೇತ್ರಾಗ್ನಿಯನ್ನ ಯಾವ ರೀತಿ ಸಕ್ರಮವಾಗಿ ಬಳಸಬೇಕು ಅಂತಕ್ಕಂಥ ನಾಲೆಜ್ ಇರ್ತದ. ಶರೀರಕ್ಕಿಂತಲೂ ಆತ್ಮಕ್ಕೆ ಇದರ ಅರಿವು ತುಂಬಾ ಇರ್ತದ ಅಂತಕ್ಕಂಥದ್ದನ್ನ ಇಲ್ಲೇ
ನೋಡ್ಬೋದು. ಇದರಿಂದಾಗಿ ಬಹಳಷ್ಟು ಅನುಭವಗಳನ್ನು ಹೊಂದಿರುವ ಗುರುಗಳು ತಮ್ಮ ಭೌತಿಕ ಕರ್ಮಗಳಿಗಿಂತಲೂ ತಮ್ಮ ಹೆಚ್ಚಾಗಿ ಮೌನದಿಂದಲೇ ಬಹಳಷ್ಟು ದೊಡ್ಡ ಉದ್ಯಮಗಳನ್ನು ಸೃಷ್ಟಿಸುತ್ತಾರೆ. ಆದ್ದರಿಂದ ಜ್ಞಾನಿಗಳು, ಧ್ಯಾನಿಗಳು, ಸಾಧಕರು ಮೌನದಿಂದಲೇ ಹೆಚ್ಚಿನ ಸಾಧನೆಯನ್ನ ಮಾಡ್ತಾರ. ಮಾತಿನಗಿಂತಲೂ ಮೌನದಿಂದಲೇ ಅವರು ಹೆಚ್ಚಿನ ಒಂದು ಸಾಧನೆಯನ್ನ ವಿಶ್ವಾಗ್ನಿ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾರ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಆ ಮನುಷ್ಯನ ಮೂಲಕ ಆ ವಿಶ್ವಾಗ್ನಿ ಪ್ರಾಣಶಕ್ತಿಗಳು ಕೆಲಸ ಮಾಡುತ್ತಲೇ ಇರುತ್ತವೆ. ಪ್ರಾಣಶಕ್ತಿ ಬಾಹ್ಯ ಪ್ರಪಂಚಕ್ಕೆ ಕರ್ಮಗಳಲ್ಲಿ ಸಚೇತನವಾಗಿ ಇರುವುದರ ಜೊತೆಗೆ ಅಂತಃಪ್ರಪಂಚದಲ್ಲಿಯೂ ಸಹ ಬಹಳ ಸಚೇತನವಾಗಿ ಇರುತ್ತಾ ಆತ್ಮಶಕ್ತಿಗಳು ಒಂದೊಂದಾಗಿ ಪ್ರಕಟವಾಗಲು ಸಹಕರಿಸುತ್ತದೆ. ನೋಡ್ರಿ, ಬಾಹ್ಯ ಪ್ರಪಂಚದಲ್ಲಿ ಬಾಹ್ಯ ಶರೀರದಿಂದ ಎಷ್ಟೊಂದು ಪ್ರಾಣಶಕ್ತಿ ಉಪಯೋಗ ಆಗ್ತದನೋ ಅಷ್ಟೇ ಆಂತರಿಕ ಶಕ್ತಿ ಅಥವಾ ಆತ್ಮಶಕ್ತಿಗೆ, ಆತ್ಮ ಪದಾರ್ಥಕ್ಕೆ ಈ ಒಂದು ವಿಶ್ವಕ್ಷೇತ್ರಾಗ್ನಿ ಅಂತಕ್ಕಂಥದ್ದು ಅಷ್ಟೇ ಉಪಯುಕ್ತವಾಗಿ ಕೆಲಸ ಮಾಡ್ತಿರ್ತದ ಅಂತಕ್ಕಂಥದ್ದನ್ನ ನೋಡ್ಬೋದು. ಅಂದ್ರೆ ನಮ್ಮ ಬೌದ್ಧಿಕ, ಶಾರೀರಿಕ ಮತ್ತು ಮಾನಸಿಕ ಕ್ಷೇತ್ರಗಳಿಗೂ ಕೂಡ ಈ ವಿಶ್ವಕ್ಷೇತ್ರಾಗ್ನಿ ಅಂತಕ್ಕಂಥದ್ದು ಉತ್ತಮವಾದಂತ ಸಹಕಾರವನ್ನ ನೀಡಿರ್ತದ, ಅದರ ಉಪಯೋಗ ಅದ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಬಹುದು. ಆ ನಂತರ ನೋಡ್ರಿ, ಈಗ ಉದಾಹರಣೆಗಾಗಿ ನಾವು ಧ್ಯಾನ ಮಾಡಿದಾಗ ಬಾಹ್ಯ ಒಂದು ಶರೀರದಲ್ಲಿ ಇರ್ತಕ್ಕಂಥ ರೋಗ ರುಜಿನಗಳು, ನೋವುಗಳು, ಇವುಗಳನ್ನೆಲ್ಲ ನಾವು ಏನ್ ಮಾಡ್ತೇವೆ, ರಿಲೀಫ್ ಮಾಡ್ಕೋತೇವೆ. ಅದೇ ರೀತಿ ನಮ್ಮ ಆತ್ಮದೊಂದಿಗೆ ಪಯಣಿಸುತ್ತಾ ಆತ್ಮಕ್ಕೆ ಹೆಚ್ಚಿನ ಶಕ್ತಿಯನ್ನ ಕೊಡ್ತಾ ನಾವು ಅಸ್ಟ್ರಲ್ ಜರ್ನಿಗಳನ್ನ ಮಾಡ್ತಾ ವಿಶಿಷ್ಟವಾದಂತ ಲೋಕಗಳನ್ನ, ವಿಶಿಷ್ಟವಾದಂತ ನಾಲೆಜ್ಗಳನ್ನ ಪಡಿಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ವಿಶಿಷ್ಟವಾದಂತ ಅಸ್ಟ್ರಲ್ ಜರ್ನಿಗಳನ್ನ ಮಾಡ್ತೇವಿ. ಚಂಬಾಲಾದಂತ ನಗರಗಳನ್ನ ನಾವು ಸೂಕ್ಷ್ಮವಾಗಿ ನೋಡಿ ಅನುಭವಿಸಿಕೊಂಡು ಬರ್ತಕ್ಕಂಥದ್ದು ಒಳಗಿನ ಆತ್ಮಕ್ಕೆ ಆಗ್ತದೆ. ಈ ಒಂದು ಎರಡೂ ಹೊರ ಆತ್ಮ ಮತ್ತು ಒಳಗಿನ ಆತ್ಮಗಳು ಪ್ರಶಾಂತವಾದಂತ ಒಂದು ಶಕ್ತಿಯನ್ನ ಹೊಂದುತ್ತಾ ಇದ್ರೆ ಬೌದ್ಧಿಕ ಶಕ್ತಿ ಆಟೋಮೆಟಿಕ್ ಆಗಿ ಮನುಷ್ಯನಿಗೆ ದೊರೀತದೆ. ಬುದ್ಧಿಮತ್ತೆ ಆಟೋಮೆಟಿಕ್ ಆಗಿ, ಜ್ಞಾನ ಆಟೋಮೆಟಿಕ್ ಆಗಿ ಹೆಚ್ಚಾಗ್ತಾ ಬರ್ತದ ಅಂತಕ್ಕಂಥದ್ದನ್ನು ನೋಡಬಹುದು. ಇಲ್ಲಿ ಏನನ್ನೂ ಕಲೀಲಾರ್ದಂತ ಒಬ್ಬ ವ್ಯಕ್ತಿ, ಅಕ್ಷರ ಜ್ಞಾನವೇ ಇಲ್ಲಾರ್ದಂತ ವ್ಯಕ್ತಿ ಧ್ಯಾನದಿಂದ, ವಿಶ್ವಕ್ಷೇತ್ರಾಗ್ನಿಯಿಂದ ಅದ್ಭುತವಾದ ಜ್ಞಾನವನ್ನ ಹೊಂದಬಹುದು ಅಂತಕ್ಕಂಥದ್ದನ್ನ ನಾವು ಹಲವಾರು ಉದಾಹರಣೆಗಳ ಮುಖಾಂತರ ನೋಡಬಹುದು. ಆನಂತರ ಪ್ರಾಣಶಕ್ತಿ ವಿಶ್ವಕ್ಷೇತ್ರಾಗ್ನಿಗಳು ಶರೀರದಲ್ಲಿನ ಎಲ್ಲಾ ಚೈತನ್ಯ ಕೇಂದ್ರಗಳನ್ನು ಉತ್ತೇಜನಗೊಳಿಸಲು ಶರೀರದಲ್ಲಿನ ಶಕ್ತಿ ಹರಿವುಗಳು ಸುಗಮವಾಗಿ ಹರಿಯಲು ಅಡ್ಡಿಯಾಗುತ್ತಿರುವ ಎಲ್ಲಾ ನಾಳಗಳನ್ನು ಶುದ್ಧಿಪಡಿಸಿಕೊಳ್ಳಲು ವಿಶ್ವಾಗ್ನಿ ಪ್ರಾಣಶಕ್ತಿ ಹರಿವುಗಳು ಸುಗಮವಾಗಿ ನಡೆಯಲು ಅಡ್ಡಿಯಾಗುತ್ತಿರುವ ಪ್ರಾಣಶಕ್ತಿ ಬಲೆಗಳನ್ನು ಸುಟ್ಟು ಹಾಕಿ ದಾರಿಯನ್ನು ಸುಗಮ ಮಾಡಿಕೊಳ್ಳುತ್ತವೆ. ನೋಡ್ರಿ, ನಮ್ಮ ಮನುಷ್ಯನ ಪ್ರತಿಯೊಂದು ಮನುಷ್ಯನ ಶರೀರದ ಹರಿವುಗಳಲ್ಲಿ ಪ್ರಾಣಶಕ್ತಿಯ ಹರಿಲಿಕ್ಕೆ ಅಡ್ಡಿ ಆಗ್ತಕ್ಕಂಥ ಯಾವುದೇ ಅಡಚಣೆಗಳು, ಕ್ಲಾಟ್ಸ್ಗಳು ಅಥವಾ ಬೇರೆಯಾದಂತ ಒಂದು ವೈರಸ್ಗಳು ಇದ್ರೆ ಅವು ಎಲ್ಲವನ್ನು ಕೂಡ ಪ್ರಾಣಶಕ್ತಿ ಭಸ್ಮ ಮಾಡಿ ಸುಟ್ಟು ಹಾಕಿ ತನ್ನ ಮಾರ್ಗವನ್ನ ಸಡಿಲು ಮಾಡ್ಕೊಳ್ತದ. ಮತ್ತು ಆ ಧ್ಯಾನವನ್ನ ಮಾಡ್ತಕ್ಕಂಥ ಅಥವಾ ವಿಶ್ವಕ್ಷೇತ್ರಾಗ್ನಿಯನ್ನ ವಿಪುಲವಾಗಿ ಹೊಂದಿರತಕ್ಕಂಥ ವ್ಯಕ್ತಿಯ ದೇಹದ ಪ್ರತಿಯೊಂದು ನರನಾಡಿಗಳು ಕೂಡ ಏನಾಗ್ತಾವ, ಇಲ್ಲಿ ಸಡಿಲವಾಗಿ ಎಲ್ಲ ನರನಾಡಿಗಳು ಕೂಡ ಸುಲಭವಾಗಿ ಚೈತನ್ಯವನ್ನು ಹೊಂದುತ್ತಾವ, ಸ್ವಚ್ಛಗೊಳ್ತಾವ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಆ ನಂತರ ಅನಾಹತ ಚೈತನ್ಯ ಕೇಂದ್ರದಿಂದ ಮೇಲಿರುವ ವಿಶುದ್ಧಿ ಆಜ್ಞಾ ಸಹಸ್ರಾರ ಚಕ್ರಗಳಿಗೆ ಪ್ರಾಣಶಕ್ತಿಯನ್ನು ಕ್ರಮೇಣ ಪಸರಿಸುವಂತೆ ಮಾಡಲು ಸಹಕರಿಸುತ್ತಿರುತ್ತದೆ. ನೋಡ್ರಿ, ಯಾವಾಗಲೂ ಪ್ರಾಣಶಕ್ತಿ ಬಲೆಗಳು ಈ ಎಲ್ಲ ತೊಂದರೆಗಳನ್ನ ಸುಟ್ಟು ಹಾಕಿ ಸುಗಮವಾದ ಮಾರ್ಗವನ್ನ ಮಾಡ್ಕೊಂಡು ಮೇಲೆ ಬರ್ತಕ್ಕಂಥ ಅನಾಹತ ಚೈತನ್ಯ ಶಕ್ತಿಯ ಒಂದು ಕೇಂದ್ರಗಳಿಗೆ ಅನಾಹತ ಚಕ್ರ, ಸಹಸ್ರಾರ ಚಕ್ರ, ವಿಶುದ್ಧಿ ಚಕ್ರದಿಂದ ಹಿಡಿದು ಅನಾಹತ ಚಕ್ರ ಮತ್ತು ಸಹಸ್ರಾರ ಚಕ್ರದವರೆಗೆ ಸುಗಮವಾಗಿ ಪ್ರಾಣಶಕ್ತಿ ಒಳಗೆ ಬರ್ಲಿಕ್ಕೆ ಮಾರ್ಗವನ್ನ ಶುದ್ಧಿ ಮಾಡಿ ಕೊಡ್ತದ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬಹುದು. ಅನಂತರ ಆ ಪ್ರಾಣಶಕ್ತಿ ವಿಶ್ವಾಗ್ನಿಗಳೇ ಮಾನವನು ತನ್ನ ತೇಜಸ್ಸು ವಜಸ್ಸುಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಶಾಂತಿ ಶರೀರವನ್ನು ಪಕ್ವಗೊಳಿಸಿಕೊಂಡು ಉತ್ತಮ ಆಯಾಮಗಳೊಂದಿಗೆ ಅನುಸಂಧಾನವಾಗಲು ಸಹಕರಿಸುತ್ತದೆ. ಈ ಒಂದು ಪ್ರಾಣಶಕ್ತಿ, ಇಷ್ಟೊಂದು ಪರಿಶುದ್ಧವಾದ ಪ್ರಾಣಶಕ್ತಿ ಮನುಷ್ಯನ
ಒಂದು ಮೂರೂ ಶರೀರಗಳಲ್ಲಿ ಪ್ರವೇಶಿಸಿದಾಗ ಮನುಷ್ಯನ ಓಜಸ್ಸು ತೇಜಸ್ಸುಗಳು ಅಭಿವೃದ್ಧಿಗೊಳ್ತಾವ, ಮನುಷ್ಯನ ಆತ್ಮಶಕ್ತಿ ಬಲಗೊಳ್ತದ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಆ ಪ್ರಾಣಶಕ್ತಿ ವಿಶ್ವಾಗ್ನಿಗಳಿಂದ ಇತರರ ದೇಹಗಳಲ್ಲಿರುವ ಚೈತನ್ಯ ಕೇಂದ್ರಗಳನ್ನು, ಗ್ರಂಥಿಗಳನ್ನು, ಅವಯವಗಳನ್ನು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಸಹಾಯಕವಾಗುತ್ತದೆ. ನೋಡ್ರಿ, ಇಂಥ ಒಂದು ಪ್ರಾಣಶಕ್ತಿ ತನ್ನ ಜೊತೆಗಿರುವ ಇತರರ ಒಂದು ರೋಗಗಳನ್ನ, ರುಜಿನಗಳನ್ನ, ಅಥವಾ ಇತರರ ಒಂದು ದೇಹದಲ್ಲಿರುವ ಅತಿ ಒಂದು ಕಡಿಮೆ ಚೈತನ್ಯದ ಕೇಂದ್ರಗಳನ್ನ, ವಿಶಿಷ್ಟವಾದಂತ ಗ್ರಂಥಿಗಳನ್ನ ಚೈತನ್ಯಗೊಳಿಸ್ತಕ್ಕಂತ ಒಂದು ಶಕ್ತಿ ಅಂಥ ಮಾಸ್ಟರ್ಸ್ ಇರ್ತದೆ. ಕೇವಲ ಒಬ್ಬ ವ್ಯಕ್ತಿಯ ಸ್ಪರ್ಶ ಮಾತ್ರದಿಂದಲೇ ಆ ವ್ಯಕ್ತಿಯನ್ನ ಹೀಲ್ ಮಾಡಬಹುದು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬಹುದು. ಸ್ಪರ್ಶ ಮಾಡದೆ ಕೇವಲ ಆ ವ್ಯಕ್ತಿಯ ಅಷ್ಟ್ರಲ್ಲಾಗಿ ಆ ಆತ್ಮವನ್ನ ನಾವು ಆವಾಹನ ಮಾಡಿ ಆ ಆತ್ಮಕ್ಕೆ ಶಕ್ತಿ ಕೊಟ್ಟಂತೆ ಆದ್ರೆ ಆ ಆತ್ಮದಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿಯ ದೇಹದಲ್ಲಿ ಇರ್ತಕ್ಕಂಥ ಒಂದು ರೋಗ ರುಜಿನಗಳು ಅಥವಾ ಬೇರೆ ಬೇರೆ ವ್ಯಾಧಿಗಳು, ಗ್ರಂಥಿಗಳು ಎಲ್ಲವೂ ಏನಾಗ್ಬಹುದು, ಹಾಳಾಗಿ ಹೋಗ್ಬಹುದು ಅಂತಕ್ಕಂಥದ್ದನ್ನ, ಕಡಿಮೆ ಆಗ್ಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇದು ಬಹಳ ಕ್ಲಿಷ್ಟಕರವಾದ ವ್ಯವಹಾರ. ಸರಿಯಾದ ಪ್ರಮಾಣವನ್ನು ಮೀರಿ ವಿಶ್ವಾಗ್ನಿ ಪ್ರಸಾರಗಳು ಆ ಮನುಷ್ಯರಲ್ಲಿ ವಿವೇಕವನ್ನು ಸೃಷ್ಟಿಸುವ ಬದಲಾಗಿ ವಿನಾಶವನ್ನೇ ಸೃಷ್ಟಿಸಬಹುದು. ನೋಡ್ರಿ, ಆದ್ರೆ ಈ ಒಂದು ಹೀಲಿಂಗ್ ಮಾಡ್ತಕ್ಕಂಥದ್ದನ್ನ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಮಾಡ್ತಕ್ಕಂಥದ್ದನ್ನ, ಒಬ್ಬ ವ್ಯಕ್ತಿಯನ್ನ ಸ್ಪರ್ಶಿಸಿ ಆತನನ್ನ ಗುಣಪಡಿಸ್ತಕ್ಕಂಥದ್ದನ್ನ, ಇಂಥ ಪ್ರಕ್ರಿಯೆ ಮಾಡುವಾಗ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಒಂದೊಂದ್ ಸಾರಿ ಇಂಥ ಒಂದು ಪ್ರಕ್ರಿಯೆ ನಡೆಯುವಾಗ ಇಲ್ಲಿ ಏನಾಗ್ತದ, ಆ ವ್ಯಕ್ತಿಯ ಒಂದು ಚೈತನ್ಯ ವಿನಾಶಕ್ಕೆ ಬಳಕೆ ಆಗ್ಬಹುದು. ಯಾರು ಇದನ್ನ ಇಂಥ ಒಂದು ಕಾರ್ಯಗಳನ್ನ ಮಾಡ್ತಿರ್ತಾರಲ್ಲ ಅವರ ವಿನಾಶವನ್ನೇ ಮಾಡಬಹುದು ಅಂತಕ್ಕಂಥದ್ದನ್ನ. ಅದಕ್ಕಾಗಿ ಪತ್ರಿಜಿ ಗುರುಗಳು ಹೇಳ್ತಾರ, ಯಾರಿಗೂ ಕೂಡ ನೀವು ಹೀಲಿಂಗ್ ಮಾಡ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕದಲ್ಲ ಅಂತಕ್ಕಂಥದ್ದನ್ನು ಕೂಡ ಮಾಸ್ಟರ್ಸ್ ಹೇಳಿದ್ದಾರೆ. ನಿಮ್ಗೆ ಎಷ್ಟೇ ಶಕ್ತಿ ಇದ್ರೂ ನೀವು ಹೀಲಿಂಗ್ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ಯಾ ಆದ್ರೆ ಅದು ಸೂಕ್ಷ್ಮ ಆತ್ಮಗಳ ಮೇಲೆ, ಚೈತನ್ಯದ ಮೇಲೆ ಪ್ರಭಾವ ಬೀರಿ ಆ ಸಂದರ್ಭದಲ್ಲಿ ನೀವೇ ಪ್ರಾಣಾಗ್ನಿಯನ್ನ ಏನ್ ಮಾಡ್ಬೋದು, ಉರಿದು ಹಾಳು ಮಾಡ್ಕೊಂಡು ನೀವು ಊತಗಳನ್ನ ಅಥವಾ ದೇಹಕ್ಕೆ ವಿಶಿಷ್ಟವಾದಂತ ರೋಗಗಳನ್ನ ತಂದ್ಕೊಳ್ತಕ್ಕಂಥದ್ದು ಆಗಬಹುದು. ಆದ್ದರಿಂದ ನೀವು ಹೀಲಿಂಗ್ ಮಾಡ್ತಕ್ಕಂಥ ಅಥವಾ ಇನ್ನೊಬ್ಬರಿಗೆ ಶಕ್ತಿಯನ್ನ ಕೊಟ್ಟು ಅವರನ್ನ ಉದ್ಧರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಹೊರತಾಗಿ ಅವರಿಗೆ ಧ್ಯಾನವನ್ನ ಮಾಡಿ, ಅವರೇ ವಿಶ್ವಶಕ್ತರಾಜ್ಞೆಯನ್ನ ಹೊಂದಿ, ಅವರೇ ತಮ್ಮ ಪರಿಶುದ್ಧಿಯನ್ನ ಮಾಡ್ಕೊಳ್ತಕ್ಕಂಥ ಮಾರ್ಗದರ್ಶನ ಮಾತ್ರ ಮಾಡ್ರಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಪ್ರಾಣಶಕ್ತಿ ವಿಶ್ವಾಗ್ನಿಗಳ ಪ್ರಭಾವವು ಕೇವಲ ಕೆಲವು ಪ್ರಾಂತ್ಯಗಳಿಗೆ ಮಾತ್ರವೇ ಪರಿಣಿತವಾಗಿರುತ್ತದೆ ಎಂದು ಎಲ್ಲರೂ ಭಾವಿಸುತ್ತಿರಬಹುದು. ಆದರೆ ಅದು ನಿಜವಲ್ಲ. ನ್ಯೂಯಾರ್ಕ್ ನಗರದಲ್ಲಿರುವ ಒಬ್ಬ ಯೋಗಿ ತನ್ನ ಪ್ರಾಣಶಕ್ತಿಯಿಂದ ವಿಶ್ವಾಗ್ನಿಯಿಂದ ಬೀಜಿಂಗ್ ನಗರದಲ್ಲಿರುವ ಒಬ್ಬ ವ್ಯಕ್ತಿಯ ಚೈತನ್ಯ ಕೇಂದ್ರಗಳನ್ನು ಉತ್ತೇಜನಗೊಳಿಸಬಹುದು. ಮನುಷ್ಯನಲ್ಲಿ ವಿಶ್ವಾಗ್ನಿ ತೀವ್ರತೆಯನ್ನು ಪಡೆದಾಗ ಒಂದು ಸಹಸ್ಪಂದನೆಯ ಶ್ರುತಿಯನ್ನು ಅವರು ತಂದುಕೊಂಡು ಪ್ರಾಣಶಕ್ತಿ ಪ್ರಸಾರ ಬಲೆಯನ್ನು ಸಿದ್ಧಪಡಿಸಲು ಸಾಧ್ಯವಾಗುತ್ತದೆ. ಪ್ರಾಣಶಕ್ತಿ ಪ್ರಸಾರವನ್ನು ಆ ಬಲೆಯ ಮೂಲಕ ಮಾಡಬಲ್ಲರು. ನೋಡ್ರಿ, ಇದು ನ್ಯೂಯಾರ್ಕ್ ನಗರದಲ್ಲಿ ಒಬ್ಬ ವ್ಯಕ್ತಿ ಪ್ರಾಣಶಕ್ತಿಯಿಂದ ವಿಶ್ವಾಗ್ನಿಯಿಂದ ಒಬ್ಬ ಇನ್ನೊಂದು ಕ್ಷೇತ್ರದ ಮೇಲೆ ಚೈತನ್ಯವನ್ನ ಬೀರಬಹುದು, ಇನ್ನೊಬ್ಬ ವ್ಯಕ್ತಿಯ ಮೇಲೆ ಚೈತನ್ಯವನ್ನ ಬೀರಬಹುದು, ಆ ವ್ಯಕ್ತಿಯಲ್ಲಿ ಉತ್ತಮ ತೇಜಸ್ಸನ್ನ ಉಂಟು ಮಾಡಬಹುದು ಅಂತಕ್ಕಂಥದ್ದನ್ನ ಒಂದು ಪ್ರಾಕ್ಟಿಕಲ್ ಆದಂತ ಒಂದು ನಾಲೆಜ್ ಮುಖಾಂತರ ವ್ಯಕ್ತಪಡಿಸಿದ್ದನ್ನ ನಾವಿಲ್ಲಿ ನೋಡಬಹುದು. ಆ ಪ್ರಾಣಶಕ್ತಿ ಬಲೆಯೊಂದಿಗೆ ಸಂಪರ್ಕಕ್ಕೆ ಬರುವ ಬಿಂದು ಸ್ಥಾನಗಳು ಅನೇಕ ಜನರಲ್ಲಿ ಬಹಳಷ್ಟು ಅಗ್ನಿಗಳನ್ನು ಗಿಲೆಬ್ಬಿಸುತ್ತದೆ. ನೋಡ್ರಿ, ಕೆಲವೊಂದು ವ್ಯಕ್ತಿಯ ಕೆಲವೊಂದು ಸ್ಥಳಗಳಲ್ಲಿ, ಅಂಗೈನಲ್ಲಿರ್ತಕ್ಕಂಥ ಕೆಲವೊಂದು ಸ್ಥಳಗಳು, ನೆತ್ತಿಯಲ್ಲಿರ್ತಕ್ಕಂಥ ಸಹಸ್ರಾರ ಚಕ್ರಗಳು, ಆಮೇಲೆ ಪಾದದಲ್ಲಿರ್ತಕ್ಕಂಥ ಕೆಲವೊಂದು ಕೇಂದ್ರಗಳು ಈ ಒಂದು ಶಕ್ತಿಯನ್ನ, ಪ್ರಾಣಶಕ್ತಿಯನ್ನ ಬಳಸ್ಕೊಳ್ಳಿಕ್ಕೆ ಬಹಳಷ್ಟು ಸೂಕ್ಷ್ಮವಾದಂತಹ ಅಕ್ಯುಪಂಕ್ಚರ್ ಪಾಯಿಂಟ್ಗಳಂತೆ ಕೆಲಸ ಮಾಡ್ತಾವ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಆ ಬಲೆಯಿಂದ ಇನ್ನೂ ಒಂದು ಸಂಪರ್ಕ ಸಂಬಂಧವು ರಚನೆಯಾಗದೆ ಇದ್ದರೂ ಸೂಕ್ತ ಪ್ರಮಾಣದ ಅಯಸ್ಕಾಂತದಿಂದ ಪ್ರಾಣಾಗ್ನಿ ಸಂಗ್ರಹವಿರುತ್ತಾ ಆ ಬಲೆಯೊಂದಿಗೆ ಸಂಬಂಧಿಸಲಾಗುತ್ತಿರುವ ಮನುಷ್ಯರಲ್ಲಿಯೂ ಸಹ ಆ ಪ್ರಾಣಶಕ್ತಿ ಬಲೆಯಲ್ಲಿನ ಬಿಂದು ಸ್ಥಾನಗಳು ಪ್ರಾಣಾಗ್ನಿಗಳನ್ನು ಉತ್ತೇಜನಗೊಳಿಸುತ್ತವೆ
ನೋಡ್ರಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೆಲವೊಂದು ಕೆಲವೊಂದು ದೇಹದಲ್ಲಿ ಕೆಲವೊಂದು ಭಾಗಗಳ ಒಂದು ಬಿಂದುಗಳಿಗೆ ಏನ್ ಮಾಡಬಹುದು, ಈ ಒಂದು ಶಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಆಜ್ಞಾಪಿಸಬಹುದು. ಆ ಒಂದು ಬಿಂದುಗಳ ಮೂಲಕ ಆ ವ್ಯಕ್ತಿ ವಿಶಿಷ್ಟವಾದಂತಹ ಪ್ರಾಣಾಗ್ನಿಯನ್ನ ತನ್ನದನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಮತ್ತು ತನ್ನ ಶರೀರದ ಒಂದು ವ್ಯಾಧಿಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು, ಜ್ಞಾನವನ್ನು ಹೊಂದತಕ್ಕಂಥದ್ದನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂತಹ ವಿಸ್ತಾರವಾದ ಪ್ರಾಣಶಕ್ತಿ ಬಲೆಗಳು ಈ ಭೂಮಿಯ ಸುತ್ತಲೂ ಬಹಳಷ್ಟು ಇವೆ. ನೋಡ್ರಿ, ಆ ರೀತಿಯ ವಿಸ್ತಾರವಾದಂತ ಒಂದು ಪ್ರಾಣಶಕ್ತಿಯ ಬಲೆ ಈ ಭೂಮಿಯಲ್ಲಿ, ಈ ಒಂದು ನಮ್ಮ ಸುತ್ತಮುತ್ತಲಿರುವ ಪರಿಸರದಲ್ಲಿ ಬಹಳಷ್ಟು ತುಂಬಿಕೊಂಡದ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಆ ಬಲೆಗಳು ಈ ಭೂಮಿಗೆ ಮಹಾಪ್ರಾಣ ಶಕ್ತಿ ನಿಧಿಗಳಂತೆ, ದುಷ್ಟ ಶಕ್ತಿಗಳಿಂದ ಭೂಮಿಯನ್ನು ಕಾಪಾಡುವ ರಕ್ಷಕ ಕವಚಗಳಂತೆಯೂ ಸಹ ಇವೆ. ನೋಡ್ರಿ, ಅದೇ ಒಂದು ಮಹಾಪ್ರಾಣ ಶಕ್ತಿಯ ನಿಧಿಗಳೇ ಇವತ್ತು ಭೂಮಿಯನ್ನ ದುಷ್ಟ ಶಕ್ತಿಗಳಿಂದ ಕಾಪಾಡ್ತಕ್ಕಂತ ಒಂದು ಕವಚದಂತೆ ಕೆಲಸ ಮಾಡ್ತಾ ಇದ್ದಾವ. ಆ ಕವಚಗಳೇ ಇವತ್ತು ಒಂದು ಭೂಮಿಯನ್ನ ಸುರಕ್ಷಿತವಾದ ಹಂತದಲ್ಲಿ ಇಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾವ. ಅಂತ ಪ್ರಾಣಶಕ್ತಿಯ ಪ್ರಾಣಾಗ್ನಿಯ ಒಂದು ಅಲೆಗಳು ಅಂತಕ್ಕಂಥದ್ದನ್ನ ನಾವು ಇಲ್ಲೇ ನೋಡ್ಬಹುದು. ಸಾಮಾನ್ಯವಾಗಿ ಈ ವಿಸ್ತೃತ ಪ್ರಾಣಶಕ್ತಿ ಬಲೆಗಳು, ಶಕ್ತಿ ಕ್ಷೇತ್ರವು ಕೇವಲ ಅಯಸ್ಕಾಂತ ಶಿಲೆಗಳನ್ನು ಹೊತ್ತಿಟ್ಟಿರುವ ಪ್ರಾಂತಗಳ ಮೇಲೆ ಬಹಳಷ್ಟು ಪ್ರಾಣಶಕ್ತಿ ಹೊಂದಿರುವ ಮನುಷ್ಯರು ವಾಸಿಸುತ್ತಿರುವ ಪ್ರಾಂತಗಳಲ್ಲಿಯೇ ಇರುತ್ತವೆ. ನೋಡ್ರಿ, ಎಲ್ಲಿ ಯಾವ ಸ್ಥಳಗಳಲ್ಲಿ, ಯಾವ ಪ್ರಾಂತಗಳಲ್ಲಿ, ಯಾವ ದೇಶಗಳಲ್ಲಿ, ಯಾವ ಒಂದು ನಗರದಲ್ಲಿ ವಿಶಿಷ್ಟವಾದಂತಹ ಧ್ಯಾನಿಗಳಿರ್ತಾರೆ, ಪ್ರಾಣಶಕ್ತಿಯನ್ನು ಹೊಂದಿದಂತ ಜೀವಗಳಿರ್ತವೆ, ಪ್ರಾಣಶಕ್ತಿಯನ್ನು ಹೊಂದಿದಂತ ಆತ್ಮಗಳಿದಾವೆಲ್ಲ, ಆ ಸ್ಥಳಗಳಲ್ಲೇನ ಇಂಥ ಒಂದು ಅಲೆಗಳು ಭೂಮಿಯ ಮೇಲೆ ಒಂದು ಅಯಸ್ಕಾಂತದ ರೂಪದಲ್ಲಿ ಹರಡಿರ್ತಾವ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಬಹುದು. ಪೈನ್, ದೇವರಾರು, ಓಕ್ ಲಿಪ್ಟರ್ ಮರಗಳು ಸಹ ಪ್ರಾಣಶಕ್ತಿ ಬಲೆಗಳಂತೆ ಕೆಲಸ ಮಾಡುತ್ತಿರುತ್ತವೆ. ನೋಡ್ರಿ, ದೊಡ್ಡ ದೊಡ್ಡ ಮರಗಳಾದಂತ ಓಕ್, ದೇವದಾರು, ಪೈನ್, ಓಕ್ ಲಿಪ್ಟರ್ ಅಂತ ಮರಗಳು, ನೋಡ್ರಿ, ವಿಶಿಷ್ಟವಾದಂತ ಮರಗಳು ಕೂಡ ಪ್ರಾಣಶಕ್ತಿಯ ಬಲೆಗಳನ್ನ ಹರಡ್ತಕ್ಕಂತ ಕೆಲಸ ಮಾಡ್ತಾವ. ಅಂದ್ರೆ ಸಸ್ಯಗಳು ಕೂಡ ಸತತವಾಗಿ ವಿಶಿಷ್ಟವಾದಂತ ಪ್ರಾಣಶಕ್ತಿಯನ್ನ ಹಿರ್ಕೊಳ್ತಾ ಇರ್ತಾವ ಅಂತಕ್ಕಂತ ಮಾತನ್ನ ನಾವು ಇಲ್ಲಿ ನೋಡಬಹುದು. ಅಂತಹ ಮರಗಳು ಇರುವ ಪ್ರಾಂತಗಳಲ್ಲಿ ಅಯಸ್ಕಾಂತ ಕ್ಷೇತ್ರವು ರಚನೆಯಾಗಿ ವಿಶ್ವಾಂತರಾಳದಿಂದ ಪ್ರಾಣಶಕ್ತಿಯನ್ನು ಆಕರ್ಷಿಸಿ ಕೂಡಿಟ್ಟುಕೊಂಡು ಪ್ರಸಾರವನ್ನು ಸಹ ಮಾಡಬಲ್ಲದು. ಅದಕ್ಕಾಗಿ ಸಸ್ಯಗಳನ್ನ ಯಾವತ್ತಲೂ ಹಾಳು ಮಾಡಬಾರ್ದು. ಸಸ್ಯಗಳು ಕೂಡ ಏನ್ ಮಾಡ್ತಾವ, ಈ ಪ್ರಾಣಶಕ್ತಿಯನ್ನ ಹೀರಿಕೊಂಡು ಆ ಪ್ರದೇಶದ ವಿಶ್ವಾಗ್ನಿಯನ್ನ ಹೆಚ್ಚಿಸ್ಲಿಕ್ಕೆ, ಆ ಪ್ರದೇಶದ ಒಂದು ಓಜೋನನ್ನ ಹೆಚ್ಚಿಸ್ಲಿಕ್ಕೆ ಸಹಕಾರಿಯಾಗ್ತಾವ ಅಂತಕ್ಕಂತ ಮಾತನ್ನ ನಾವಿಲ್ಲಿ ನೋಡ್ಬೋದು. ಆದ್ದರಿಂದ ಸಸ್ಯಗಳು ಕೂಡ ಪ್ರಾಣಶಕ್ತಿಯ ಸೆಲೆಯ ಅಲೆಗಳೇ ಅಂತಕ್ಕಂಥದ್ದನ್ನು ನಾವು ಯಾವತ್ತಲೂ ಕೂಡ ಮರಿಕೂಡುದು. ಕೇವಲ ಒಬ್ಬ ಮನುಷ್ಯನೇ ಪ್ರಾಣಶಕ್ತಿಯನ್ನು ಹೊಂದುತ್ತಾನು ಅಂತಲ್ಲ, ಈ ಸಸ್ಯ ಕಿಂಗ್ಡಮ್ ಕೂಡ ಈ ಪ್ರಾಣಶಕ್ತಿಯನ್ನು ಹೊಂದತಕ್ಕಂತ ಒಂದು ವಿಶಿಷ್ಟವಾದಂತ ಕಲೆಯನ್ನ ಹೊಂದ್ಯದ ಅಂತಕ್ಕಂಥದ್ದನ್ನ, ಅದರಲ್ಲಿಯೂ ಕೆಲವೊಂದು ಓಕ್, ನಾನಾ, ಆಮೇಲೆ ಕೆಲವೊಂದು ಕಟ್ಟಿಗೆಗಳು, ಕೆಲವೊಂದು ಮರಗಳು ಏನದಾವ ವಿಶಿಷ್ಟವಾದಂತ ಶಕ್ತಿಯನ್ನ ಹೊಂದತಕ್ಕಂತ ವಿಶಿಷ್ಟವಾದಂತ ಒಂದು ಸಂಸ್ಕಾರವನ್ನು ಹೊಂದ್ಯಾವ ಅಂತಕ್ಕಂಥದ್ದನ್ನು ನಾವಿಲ್ಲೇ ನೋಡಬಹುದು. ಆ ನಂತರ ಯಾವುದೋ ಒಂದು ದಿನ ಈ ಭೂಮಿಯ ಸುತ್ತಲೂ ಎಲ್ಲೆಲ್ಲಿ ಪ್ರಾಣಶಕ್ತಿ ಬಲೆಗಳು ಇದೆ ಎಂದು ಪ್ರಕಟಿಸುವ ನಕ್ಷೆಗಳನ್ನು ಸಹ ನಾವು ಸಿದ್ಧಪಡಿಸಿ ಕೊಳ್ಳಬಹುದು. ನೋಡ್ರಿ, ಮುಂದೆ ಒಂದು ದಿನ ನಾವು ಈ ಯಾವ ಪ್ರದೇಶದಲ್ಲಿ ಪ್ರಾಣಶಕ್ತಿ ತುಂಬ್ಯದ, ಯಾವ ಪ್ರದೇಶದಲ್ಲಿ ವಿಶ್ವಾಗ್ನಿ ಹರಡ್ಯದ, ಯಾವ ಪ್ರದೇಶದಲ್ಲಿ ವಿಶಿಷ್ಟವಾದಂತ ಕಾಂತಿಮಯವಾದಂತ ವಿಶ್ವ ಕ್ಷೇತ್ರಾಗ್ನಿಯ ಬಲೆಗಳು, ರಕ್ಷಕ ಕವಚಗಳು ಅದಾವ ಅನ್ನೋದನ್ನ ನಾವು ಮುಂದಿನ ದಿನಮಾನಗಳಲ್ಲಿ ನಕ್ಷೆಗಳಲ್ಲಿ ಸಿದ್ಧಪಡಿಸಿ ಕೂಡ ನೋಡಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರ. ಅಂದ್ರೆ ಈಗ ನಮ್ ಕಣ್ಣಿಗೆ ಕಾಣೋದಿಲ್ಲ ಆರಾ ಅನ್ನೋದು ಎಲ್ಲಿದೆ ಅನ್ನೋದು, ಅದರ ಒಂದು ಕಾಲ ಬರುತ್ತೆ. ಅದಕ್ಕೆ ಆ ಸಂದರ್ಭದಲ್ಲಿ ಆ ಏರಿಯಾದಲ್ಲಿ ಇರ್ತಕ್ಕಂಥ, ಆ ಪರಿಸರದಲ್ಲಿ ಇರ್ತಕ್ಕಂಥ ಆರಾ ಅಂತಕ್ಕಂಥದ್ದು, ವಿಶ್ವ ಕ್ಷೇತ್ರಾಗ್ನಿ ಅಂತಕ್ಕಂಥದ್ದು ಎಷ್ಟು ಹರಡ್ಯದ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ನೋಡ್ತಕ್ಕಂಥ ಕಾಲ ಬಹಳಷ್ಟು ದೂರವಿಲ್ಲ ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸ್ತಾರೆ. ಈ ರೀತಿ 5ನೆಯ ಒಂದು ಅಧ್ಯಾಯದಲ್ಲಿ ಏನು, ಅಂತರಿಕ್ಷದ ಸುಳಿಗಳು ಕೇವಲ ಭೂಮಿಯ ಮೇಲಷ್ಟೇ ಅಲ್ಲ, ಭೂಮಿಯ ಆಳದ ಒಳಗಷ್ಟೇ ಅಲ್ಲ, ಭೂಮಿಯ ಮೇಲ್ಗಡೆಯೂ ಅಂತರಿಕ್ಷದಲ್ಲಿಯೂ ಕೂಡ
ವಿಶ್ವ ಪ್ರಾಣಾಗ್ನಿಯನ್ನು ಹೊಂದತಕ್ಕಂತ ಒಂದು ಶಕ್ತಿಯ ಕೇಂದ್ರಗಳು ಅದಾವ ಅಂತಕ್ಕಂಥದ್ದನ್ನು ನಾವು ಈ ಅಧ್ಯಯನದಲ್ಲಿ ನೋಡಿದ್ದೇವೆ. ಅದರ ನಂತರದ ಒಂದು 5ನೇ ಅಧ್ಯಾಯದಲ್ಲಿ 3 ಶಕ್ತಿಗಳು ಅಂತಕ್ಕಂಥ ವಿಷಯವನ್ನು ಹೇಳ್ತಾರ. 3 ಶಕ್ತಿಗಳು. ಹಂಗಾದ್ರೆ ಅವು ಯಾವ 3 ಶಕ್ತಿಗಳು? ಏಕಾಗ್ರತೆ, ಧ್ಯಾನ, ಚಿಂತನೆ. ಏಕಾಗ್ರತೆ, ಧ್ಯಾನ, ಚಿಂತನ. ಇವು 3 ವಿಶ್ವಾಗ್ನಿಯ ಪ್ರಾಣಶಕ್ತಿಗಳಿಂದ ಸಂಭವಿಸುತ್ತಿರುವ ಸಂಭವಗಳು ಯಾವ ವಿಷಯದ ಬಗ್ಗೆಯೂ ತಮ್ಮ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಲಾಗದೆ, ಧ್ಯಾನ ಮಾಡಲಾಗದೆ, ಯಾವ ವಿಷಯದ ಬಗ್ಗೆಯೂ ಚಿಂತನೆ ಮಾಡಲಾಗದೆ ಇರುವವರು ತಮ್ಮ ಪ್ರಾಣಶಕ್ತಿ ಕ್ಷೀಣಿಸಿದೆ ಎಂಬ ವಿಷಯವನ್ನು ನಿರೂಪಿಸುತ್ತಾರೆ. ನೋಡ್ರಿ, ಯಾವಾಗ ಒಬ್ಬ ವ್ಯಕ್ತಿ ಚಿಂತನೆಯನ್ನ ಮಾಡ್ತಾ ಇರ್ತಾನೆ, ಏಕಾಗ್ರತೆಯಿಂದ ಇರ್ತಾನೆ ಮತ್ತು ಧ್ಯಾನಕ್ಕೆ ಒಳಗಾಗಿರ್ತಾನೆ, ಆತ ಆಟೋಮೆಟಿಕ್ ಆಗಿ ಪ್ರಾಣಶಕ್ತಿಯನ್ನ, ಧ್ಯಾನ ಶಕ್ತಿಯನ್ನ ಹೊಂದಿರ್ತಾನ. ಯಾವ ವ್ಯಕ್ತಿ ಈ 3 ಮಾರ್ಗಗಳನ್ನ, 3 ಶಕ್ತಿಗಳನ್ನ ತೊಡಗಿಸಿಕೊಳ್ಳೋದಿಲ್ಲಲ್ಲ, ಅಂಥ ವ್ಯಕ್ತಿ ತನ್ನ ಪ್ರಾಣಶಕ್ತಿಯನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು, ಕ್ಷೀಣಿಸ್ತಕ್ಕಂಥದ್ದನ್ನ ಅನುಭವಿಸ್ತಾ ಬರ್ತಾನೆ. ಯಾವಾಗ ಪ್ರಾಣಶಕ್ತಿ ಕ್ಷೀಣಿಸ್ತದಲ್ಲ, ಆವಾಗ ಆ ವ್ಯಕ್ತಿಯ ಒಂದು ಜೀವಿತವೂ ಕೂಡ ಕ್ಷೀಣಿಸ್ತಾ ಬರ್ತದ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಒಂದು ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು, ಧ್ಯಾನ ಮಾಡುವುದು, ಚಿಂತನೆ ಮಾಡುವುದು ಧರ್ಮಕ್ಕೆ ಸಂಬಂಧಿಸಿರುವುದೋ ಅಥವಾ ಗುಪ್ತ ವಿದ್ಯೆಯೋ ಅಲ್ಲ. ವಿಜ್ಞಾನಿಗಳು, ಪ್ರಜಾಪಾಲಕರು, ಆರ್ಥಿಕ ತಜ್ಞರು ಅಥವಾ ಚಿತ್ರಕಾರರು ತಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸೃಜನಶೀಲತೆಗಾಗಿ ಅನೇಕ ವಿಧಗಳಲ್ಲಿ ಏಕಾಗ್ರತೆಯನ್ನು, ಧ್ಯಾನವನ್ನು, ಚಿಂತನೆಯನ್ನು ನಿರಂತರ ಉಪಯೋಗಿಸಿಕೊಳ್ಳುತ್ತಿರುತ್ತಾರೆ. ನೋಡ್ರಿ, ಒಂದು ಕಲೆಗೆ, ಚಿತ್ರಕಲೆಗೆ ಸಂಬಂಧಪಟ್ಟಂತದ್ದು ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅಥವಾ ಸೃಜನಾತ್ಮಕವಾದಂತ ಒಂದು ಕೆಲಸಗಳಿಗೆ ಸಂಬಂಧಪಟ್ಟಂತದೆ ಅಥವಾ ವಿಜ್ಞಾನಿಗಳು ಕೆಲವೊಂದು ಸಂಶೋಧನೆಗೆ ಸಂಬಂಧಪಟ್ಟಂತ ಈ ಯಾವುದೇ ಒಂದು ವಿಶಿಷ್ಟವಾದಂತ ಸಾಧನೆಯನ್ನ ಮಾಡ್ಲಿಕ್ಕೆ ಅಥವಾ ಆರ್ಥಿಕ ತಜ್ಞರು ಆರ್ಥಿಕ ಕ್ಷೇತ್ರದ ವಿಶಿಷ್ಟ ಸಾಧನೆಯನ್ನ ಮಾಡ್ಲಿಕ್ಕೆ ಏಕಾಗ್ರತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಒಬ್ಬ ವಿಜ್ಞಾನಿ ಒಂದನ್ನ ಕಂಡು ಹಿಡಿಬೇಕು ಅಂತಂದ್ರೆ ಆತ ಏಕಾಗ್ರವಾಗಿ ಒಂದು ಸಂಶೋಧನೆಯನ್ನ ಮಾಡಬೇಕಾಗ್ತದ ಅಂತಕ್ಕಂಥದ್ದನ್ನ, ಧ್ಯಾನವನ್ನು, ಚಿಂತನೆಯನ್ನು ನಿರಂತರವೂ ಮಾಡ್ತಾ ಇರಬೇಕು. ನಾವು ಯಾವ ಕೆಲಸವನ್ನ ಮಾಡ್ತೇವಿ ಆ ಕೆಲಸದ ಕುರಿತು, ಯಾವ ಸಾಧನೆಗೆ ನಾವು ತೊಡಗಿರ್ತೇವಿ ಆ ಸಾಧನೆಯ ಕುರಿತು ನಿರಂತರವಾಗಿ ನಾವು ಏನ್ ಮಾಡ್ಬೇಕಾಗ್ತದ, ಚಿಂತನೆಯನ್ನು ಮಾಡ್ತಾ ಇರಬೇಕು, ಏಕಾಗ್ರತೆಯಿಂದಿರ್ಬೇಕು. ಕೊನೆಗೆ ಧ್ಯಾನದಲ್ಲಿ ಅದನ್ನ ಹೊಂದತಕ್ಕಂತ ಪ್ರಯತ್ನವನ್ನ ನಾವು ಏನ್ ಮಾಡ್ಬೇಕು, ಮಾಡ್ತಾ ಇರ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸೃಷ್ಟಿಯಲ್ಲಿ ಪ್ರಾಣಶಕ್ತಿ ವಿಶ್ವಾಗ್ನ ಪುಷ್ಪಗಳು ಸಮಸ್ತ ಮಾನವ ಜೀವನದ ವ್ಯಾಸಂಗ ರಂಗಗಳಿಂದಲೂ ವಿಕಸಿಸಿ ಬರುತ್ತದೆ. ನೋಡಿ, ಇಲ್ಲೇ ಸೃಷ್ಟಿಯಲ್ಲಿ ವಿವಿಧ ಪ್ರಾಣಶಕ್ತಿ ವಿಶ್ವ ಪುಷ್ಪಗಳು, ಸಸ್ಯಗಳು, ಆಮೇಲೆ ಸಮಸ್ತ ಈ ಜೀವ ರಾಶಿಗಳು, ಆಮೇಲೆ ಮಾನವ ಜೀವಿಯನ್ನು ಹಿಡಿದು ಪ್ರತಿಯೊಂದು ಜೀವ ರಂಗದಲ್ಲಿಯೂ ಇದರ ವಿಕಸನೆ ಇರ್ತದೆ. ಕೇವಲ ಮನುಷ್ಯನಲ್ಲ, ಪ್ರತಿಯೊಂದು ಜೀವರಂಗದಲ್ಲಿಯೂ ಕೂಡ ಈ ಪ್ರಾಣಶಕ್ತಿ ವಿಶ್ವ ಕ್ಷೇತ್ರಾಗ್ನಿ ಅಂತಕ್ಕಂಥ ವಸ್ತು ಹರಡ್ತಾ ಇರ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಒಬ್ಬ ಮನುಷ್ಯನಿಗೆ ತನ್ನ ಪದ್ಧತಿಯಲ್ಲಿಯೇ ಸಾಕಷ್ಟು ಏಕಾಗ್ರತೆಯಾಗಲಿ, ಧ್ಯಾನವಾಗಲಿ, ಚಿಂತನೆಯಾಗಲಿ, ರಚನೆ ಆಗಿಲ್ಲವೆಂದರೆ ಆ ವ್ಯಕ್ತಿಯ ಪ್ರಾಣಶಕ್ತಿ ಇಲ್ಲವೆಂದು ಜೀವನದಲ್ಲಿ ಒಂದು ಅಪಾಯಕರವಾದ ಮೂಲೆಯಲ್ಲಿ ಬಿದ್ದು ಹೋಗಿದ್ದಾನೆಂದು ಅರ್ಥ. ಒಬ್ಬ ವ್ಯಕ್ತಿಗೆ ತನ್ನ ಪ್ರಾಣಶಕ್ತಿಯನ್ನ ಅಥವಾ ತನ್ನ ಏಕಾಗ್ರತೆಯನ್ನ ಅಥವಾ ಧ್ಯಾನವನ್ನ ಮಾಡ್ತಕ್ಕಂಥ ಒಂದು ಸ್ವಭಾವಗಳು ಇರ್ದಿದ್ರೆ ಆ ವ್ಯಕ್ತಿ ಸಂಪೂರ್ಣವಾಗಿ ಒಂದು ಮೂಲೆಯಲ್ಲಿ ಬಿದ್ದು ಹಾಳಾಗಿ ಹೋಗ್ತಾನೆ ಅಂತಕ್ಕಂಥ ಮಾತನ್ನ ಇಲ್ಲೇ ಕೇಳುತ್ತಾರೆ. ಈಗ ನೋಡ್ರಿ, ಬೋಧಿ ವೃಕ್ಷ ಅಂತಕ್ಕಂಥದ್ದು, ಒಂದು ಅಶ್ವತ್ಥ ವೃಕ್ಷ ಮತ್ತು ಅರಳೆ ಮರದ ಕೆಳಗೆ ಬುದ್ಧರು ಧ್ಯಾನೋದಯವನ್ನು ಹೊಂದಿದ್ರು. ಯಾಕಂದ್ರೆ ಮರಗಳು ಕೂಡ ವಿಶ್ವಕ್ಷೇತ್ರಾಗ್ನಿಯನ್ನ ಸೆಳೆದುಕೊಡ್ತಕ್ಕಂತ ಒಂದು ವಿಶಿಷ್ಟ ಶಕ್ತಿ ಕೇಂದ್ರಗಳಾಗ್ಯಾವ. ಅದೇ ರೀತಿ ಪ್ರತಿಯೊಂದು ಸಸ್ಯ, ಪ್ರತಿಯೊಂದು ಕೀಟ, ಪ್ರಾಣಿ, ಪ್ರತಿ ಪಕ್ಷಿ ಇವೆಲ್ಲವೂ ಕೂಡ ಈ ಪ್ರಾಣಶಕ್ತಿಯನ್ನ ಪಳಗಿಸ್ತಕ್ಕಂತ, ಹೊಂದತಕ್ಕಂತ ಚಿಂತನೆಯಲ್ಲಿ ತೊಡಗಿರ್ತಾವ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಪ್ರಾಣಶಕ್ತಿ ಒಬ್ಬ ವ್ಯಕ್ತಿಗೆ ತನ್ನ ಮನಸ್ಸನ್ನು ಸ್ಪಷ್ಟವಾಗಿ, ನಿಶ್ಚಲವಾಗಿ ಒಂದು ವಿಷಯದ ಮೇಲೆ ಬಹಳಷ್ಟು ಸಮಯದವರೆಗೆ ಕೇಂದ್ರೀಕರಿಸಲು ಸಹಕರಿಸುತ್ತದೆ. ನೋಡ್ರಿ, ಇದನ್ನ ನಾವು ಅನುಭವಿಸ್ತಾನೆ ಇದ್ದೀವಿ. ಯಾವಾಗ ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿರ್ತದಲ್ಲ, ಆವಾಗ ನಾವು ಒಂದು ವಿಶಿಷ್ಟವಾದ ವಿಷಯದ ಮೇಲೆ
ಏಕಾಗ್ರತೆಯನ್ನು ಸಾಧಿಸ್ತೇವೆ. ವಿಶಿಷ್ಟವಾಗಿ ಮೌನವಾಗಿದ್ದು ವಿಶಿಷ್ಟವಾದಂತ ಸಾಧನೆಯನ್ನು ಮಾಡ್ತಕ್ಕಂತ ಒಂದು ಕೆಲಸಗಳಿಗೆ ನಾವು ತೊಡಗುತ್ತೇವೆ. ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸು ಈ ಸಾಧನೆಗಳಿಗೆ ತೊಡಗುತ್ತದೆ. ಮೊದಲೆಲ್ಲ ನಮಗೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಇಂಥ ಒಂದು ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ, ಏಕಾಗ್ರತೆಗೆ ಬರೋದು ಅಥವಾ ಚಿಂತನೆ ಮಾಡೋದು ಅಥವಾ ಮೌನ ಇರೋದು ನಮ್ ಕೈಯಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಅದು ಎಲ್ಲ ನಮಗೆ ಅಸಾಧ್ಯ ಅನಿಸ್ತಿತ್ತು. ಬಟ್ ನಾವು ಯಾವತ್ತು ಈ ಧ್ಯಾನಕ್ಕೆ ಬಂದು ವಿಶ್ವ ಪ್ರಾಣ ಶಕ್ತಿಯನ್ನ, ವಿಶ್ವ ಕ್ಷೇತ್ರಾಗ್ನಿಯನ್ನ ನಮ್ಮ ಶರೀರದಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೀವಲ್ಲ, ಆವಾಗ ನಮಗೆ ಏಕಾಗ್ರತೆ ಅಂತಕ್ಕಂಥದ್ದು ಬಹಳ ಬೇಗ ಬರ್ತದ, ಚಿಂತನೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತದ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಆಮೇಲೆ ಪ್ರಾಣಶಕ್ತಿ ಒಬ್ಬ ವ್ಯಕ್ತಿಯ ಚೈತನ್ಯ ದರ್ಪಣವನ್ನು ಪರಮೋತ್ತಮ ಮಾನಸಿಕ ಹಂತದಲ್ಲಿ ಪ್ರತಿಷ್ಠಾಪಿಸಿ ವಿಶ್ವ ಕ್ಷೇತ್ರ ವ್ಯಾಪ್ತಿಯಿಂದ ಒಂದು ಅಯಸ್ಕಾಂತದ ಶಕ್ತಿಯಿಂದ ಬಹಳಷ್ಟು ಉಪಾಯಗಳನ್ನು, ದರ್ಶನಗಳನ್ನು, ಪ್ರಜ್ಞಾಶ್ರುತಿಗಳನ್ನು ಆಕರ್ಷಿಸುವಂತೆ ಮಾಡುತ್ತದೆ. ನೋಡ್ರಿ, ಒಬ್ಬ ವ್ಯಕ್ತಿ ತನ್ನ ವಿಶಿಷ್ಟವಾದಂತಹ ಚೈತನ್ಯ ದರ್ಪದಿಂದ ಜಗತ್ತನ್ನ, ಪರಮೋತ್ತಮವಾದಂತ ಜಗತ್ತನ್ನ ಮಾನಸಿಕ ಲೋಕದಿಂದಲೇ ನೋಡುತ್ತಾ, ಹರಡುತ್ತಾ, ಅನುಭವಿಸುತ್ತಾ ಸುಂದರವಾದ ಲೋಕಗಳನ್ನ, ಸುಂದರವಾದ ಯಾನುಗೋಲವನ್ನ, ಸುಂದರವಾದ ನದಿ ಬೆಟ್ಟಗಳನ್ನ, ಸಮುದ್ರಗಳನ್ನ ಸುಂದರವಾಗಿ ಅಲಿತಕ್ಕಂತ ಒಂದು ಶಕ್ತಿಯನ್ನ ಹೊಂದುತ್ತಾನ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೇವೆ. ಈ ಮೂರೂ ಶಕ್ತಿಗಳು, ಪ್ರಾಣಶಕ್ತಿ, ವಿಶ್ವಾಗ್ನಿಗಳು ಮಾನವನಿಗೆ ಅನುಗ್ರಹಿಸಲಾಗಿರುವ 3 ವರಗಳು. ನೋಡ್ರಿ, ಇವು ಮೂರೂ ಕೂಡ ಯಾವ್ಯಾವು? ಏಕಾಗ್ರತೆ, ಧ್ಯಾನ ಮತ್ತು ಚಿಂತನೆ. ಇವು ಮೂರೂ ಕೂಡ ಮನುಷ್ಯನಿಗೆ ದೊರೆತಂತ ವಿಶಿಷ್ಟವಾದಂತ ಒಂದು ವರಗಳು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಯಾವಾಗ ಈ ಒಂದು ಪ್ರಾಣಶಕ್ತಿಯನ್ನ ಪಡ್ಕೊಳ್ತಕ್ಕಂತ ಈ ಎಲ್ಲ ಕ್ಷೇತ್ರಗಳಿಂದ ನಾವು ವಿಶಿಷ್ಟವಾದಂತ ಪ್ರಾಣಾಗ್ನಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದಲ್ಲ, ಆವಾಗ ನಾವು ಆಟೋಮೆಟಿಕ್ ಆಗಿ ಏಕಾಗ್ರರಾಗ್ತೇವಿ, ಜೊತೆಗೆ ಮೌನಿಗಳಾಗ್ತೇವಿ, ಜೊತೆಗೆ ಶುದ್ಧವಾದಂತ, ಪರಿಶುದ್ಧವಾದಂತ ಆತ್ಮವನ್ನು ಹೊಂದಿದವರಾಗ್ತೇವಿ. ಅದಕ್ಕಾಗಿ ಇಲ್ಲಿ ಯಾವಾಗಲೂ ಕೂಡ ಭೂಮಿಯ ಮೇಲೆ ಅನೇಕ ಪ್ರದೇಶಗಳಲ್ಲಿ ನಾವು ವಿಶ್ವ ಕ್ಷೇತ್ರಾಗ್ನಿ ಹರಡಿರ್ತಕ್ಕಂಥದ್ದನ್ನ ನೋಡ್ಬಹುದು. ನಾವು ಕೆಲವೊಂದು ಪ್ರದೇಶಗಳಿಗೆ ಹೋದಾಗ, ಕಾಲಿಟ್ಟಾಗ ಅಲ್ಲಿ ನಮಗೊಂಥರದ ಅನುಭವ ಆಗ್ತದ. ಅಷ್ಟೇ ಅಲ್ಲ, ಅಲ್ಲಿ ನಮಗೆ ಆರಾಮವಾಗಿ ಇರಬೇಕು ಅಂತಕ್ಕಂಥ ಮನೋಭಾವನೆ ಬರ್ತದೆ. ದೇವಸ್ಥಾನಗಳಲ್ಲಿ ಹೋದಾಗ ನಾವು ನೋಡ್ಬಹುದು, ಕೆಲವೊಂದು ವಿಶಿಷ್ಟ ಶಕ್ತಿ ಸ್ಥಳಗಳಿಗೆ ಹೋದಾಗ ಕೂಡ ನಾವು ನೋಡ್ಬಹುದು ಈ ರೀತಿಯ ಒಂದು ಅನುಭವ ಆದಿದ್ದನ್ನ. ಇವಾಗ ನಾವು ನೋಡ್ತೇವೆ, ಒಂದೊಂದು ಸ್ಥಳಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ಧ್ಯಾನಿಸಿದಂತ ವಿಶ್ವ ಕ್ಷೇತ್ರಾಗ್ನಿಯನ್ನು ಹೊಂದಿದಂತ ಕೆಲವೊಬ್ಬ ವ್ಯಕ್ತಿಗಳ ಸ್ಥಳಗಳಿಗೆ ಹೋದ್ರ ಇವತ್ತಿಗೂ ಕೂಡ ಅಲ್ಲಿ ಸುಗಂಧ ವಾಸನೆ ಬರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಧಾರವಾಡದಲ್ಲಿ ತಪೋವನ ಅಂತಕ್ಕಂಥ ಒಂದು ಕುಮಾರ ಸ್ವಾಮೀಜಿಯವರ ಆಶ್ರಮ ಅದ. ಅವರು ಹಿಮಾಲಯದಲ್ಲಿ ತಪಸ್ಸು ಮಾಡಿ ವಿಶಿಷ್ಟ ಸಾಧನೆಯನ್ನ ಮಾಡ್ತಂತ ಒಬ್ಬ ವ್ಯಕ್ತಿ ಅವರು. ಇರ್ತಕ್ಕಂಥ ಒಂದು ಕೊಠಡಿಯನ್ನ ಯಾವತ್ತು ಲಾಕ್ ಮಾಡಿರ್ತಾರೆ. ಆ ಕೊಠಡಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ವರ್ಷಾನುಗಟ್ಲೆ ನಂಬರ್ ಹಚ್ಬೇಕಾಗ್ತದೆ. ನಾವು ಒಂದ್ಸಲ ಆ ಕೊಠಡಿಗೆ ನಂಬರ್ ಹಚ್ಚಿ ಆ ಕೊಠಡಿಯ ಒಳಗಡೆ ಹೋದಾಗ ಅಲ್ಲಿ ವಿಶಿಷ್ಟವಾದಂತ ಶಕ್ತಿ ಇರುವ ಒಂದು ಅನುಭವ, ಮತ್ತೆ ಅಲ್ಲಿ ವಿಶಿಷ್ಟವಾದಂತ ವಾಸನೆ ಇರ್ತಕ್ಕಂಥ ಅನುಭವ. ಅವ್ರೇನಾದ್ರೂ ಇವಾಗ ತೀರಿ ಹೋಗಿ ಹಲವು 50 ವರ್ಷಗಳೇ ಗತಿಸ್ತಾ ಬಂದಿದಾವ. ಆದ್ರ ಇವತ್ತಿಗೂ ಕೂಡ ಆ ಕೋಣೆಯಲ್ಲಿ ವಿಶಿಷ್ಟವಾದಂತ ಸುಗಂಧ ದ್ರವ್ಯ ಮತ್ತು ಸುಗಂಧ ವಾಸನೆ ಮತ್ತು ವಿಶಿಷ್ಟವಾದ ಶಕ್ತಿಯ ಪ್ರಕಂಪನ ಇರ್ತಕ್ಕಂಥದ್ದನ್ನು ನಾವು ಅನುಭವಿಸ್ತೇವೆ. ಅಲ್ಲಿ ಹೋಗ್ಲಿಕ್ಕೆ ನಂಬರ್ ಹಚ್ಚಿ ವರ್ಷಾನುಗಟ್ಲೆ ನಂಬರ್ ಹಚ್ಚಿದಾಗ ಅಲ್ಲಿ ನಂಬರ್ ಬರ್ತದೆ. ನಮಗ್ ನಂಬರ್ ಬಂದಾಗ ಆ ಒಂದು ಲೆಟರ್ಗಳ ಮುಖಾಂತರ, ಫೋನ್ಗಳ ಮುಖಾಂತರ ಕರೀತಾರ. ಅಲ್ಲಿ ಹೋಗಿ ನಾವು ವಿಶಿಷ್ಟವಾದಂತಹ ಕೋಣೆಯ ಶಕ್ತಿಯನ್ನ ಪಡ್ಕೊಂಡು ಬರ್ತೀವಿ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಈ ರೀತಿ ಒಬ್ಬ ವ್ಯಕ್ತಿ, ಒಬ್ಬ ವಿಶಿಷ್ಟವಾದಂತ ಧ್ಯಾನಿ ಅಥವಾ ಜ್ಞಾನಿ, ಪರಿಶುದ್ಧ ಆತ್ಮೀಯನಾದಂತ ಒಬ್ಬ ವ್ಯಕ್ತಿ ಒಂದೊಂದು ಸ್ಥಳಗಳನ್ನ ವಿಶಿಷ್ಟವಾದ ಆರಾಗಳಿಂದ ತುಂಬಿರ್ತಾನ ಅಂತಕ್ಕಂಥದ್ದನ್ನ ನಾವು ಉದಾಹರಿಸಬಹುದು. ಇಲ್ಲಿಗೆ ಇವತ್ತಿನ ಪ್ರಾಣಶಕ್ತಿ ಅಂತಕ್ಕಂಥ ಈ ಒಂದು ಅಧ್ಯಾಯವನ್ನ ನಿಲ್ಲಿಸೋಣ. ನೆಕ್ಸ್ಟ್ ನಾವು 3 ಶಕ್ತಿಗಳು ಅಂತಕ್ಕಂಥ ಅಧ್ಯಾಯವನ್ನ ಮುಂದಿನ ವರ್ಗದಲ್ಲಿ ಮುಂದುವರಿಸೋಣ. ಈಗ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಹೋಗೋಣ. ಇವಾಗ ಧ್ಯಾನ ಮೊದಲು ಮಾಡಿ ಎಲ್ಲರನ್ನು ಆವರಿಸ್ತಾ ಇದೆ. ಯಾಕಂದ್ರೆ ವಿಶಿಷ್ಟವಾದಂತ ಶಕ್ತಿ ಇವಾಗ ನಮಗ ಈಗಾಗ್ಲೇನ ಪ್ರವೇಶ ಆಗ್ತಾ ಇದೆ. ಕಣ್ಣುಗಳು ಮುಚ್ತಾ ಇದ್ದಾವ, ಮನಸ್ಸು ಏಕಾಗ್ರವಾಗ್ತಾ ಇದೆ.
ಮೌನ ಪ್ರಿಯವಾಗ್ತಾ ಇದೆ. ಯಾವಾಗ ಒಬ್ಬ ವ್ಯಕ್ತಿ ನಿಶ್ಚಿಂತೆಯಿಂದ ಧ್ಯಾನದಲ್ಲಿ ಕೂತಾಗ ಆತನ ಶಕ್ತಿಯನ್ನು ಜೀವರಾಶಿಗಳಿಗೆ ಹರಡತಕ್ಕಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲರೂ ಡೀಪ್ ಆಗಿ ಧ್ಯಾನಕ್ಕೆ ಮತ್ತು
ಮೌನದಲ್ಲಿ ವಿಶಿಷ್ಟವಾದ ಬೆಳಕಿನ ಪ್ರಪಂಚವನ್ನು ಅನುಭವಿಸಿ ಮಾಸ್ಟರ್. ವಿಶಿಷ್ಟವಾದ ಪ್ರಕಾಶದ ಪ್ರಕಂಪನವನ್ನು ಅನುಭವಿಸಿ. ಬಹಳ ವಿಶಿಷ್ಟವಾದ ಪ್ರಕಂಪನ ಶಕ್ತಿ ಇದೆ ಮಾಸ್ಟರ್. ಅನುಭವಿಸಿ. ಪ್ರಕಾಶಮಾನವಾದಂಥ ಆ ಬೆಳಕನ್ನು ಅನುಭವಿಸಿ. ನಮ್ಮದನ್ನಾಗಿಸಿಕೊಳ್ಳಿ, ಪಡೆದುಕೊಳ್ಳಿ. ಮಾತು ಬೇಡ, ಮೌನಕ್ಕೆ ವಿಶಿಷ್ಟ ಆದ್ಯತೆ ಬರ್ತಾ ಇದೆ. ಮಾತು ಆಟೋಮೆಟಿಕ್ ಆಗಿ ನಿಂತು ಹೋಗುವ ಸಂದರ್ಭ ಮೌನದಲ್ಲಿ ಅನುಭವಿಸಿ. ಮೌನದಲ್ಲಿ ಅನುಭವಿಸಿ. ಮೌನದಲ್ಲಿ ಅನೇಕ ವಿಶಿಷ್ಟ ಪ್ರಕಾಶ ಬೆಳಕಿನ ಒಳಗಿನ ಬೆಳಕಿನ ಲೋಕವನ್ನು ಕಂಡುಕೊಳ್ಳಿ. ಅನಂತ ಬೆಳಕಿನ ಲೋಕ, ಅನಂತ ಬೆಳಕಿನ ಲೋಕ ಮಾಸ್ಟರ್. ಅನುಭವಿಸಿ. ಧನ್ಯವಾದ.
ಕೊನೆಯ 60 ಸೆಕೆಂಡ್. ಕೊನೆಯ 30 ಸೆಕೆಂಡ್. ಕೊನೆಯ 5 ಸೆಕೆಂಡ್.
ಹ್ಮ್ 5 ಸೆಕೆಂಡ್ 5 3 3 2 1 ನಿಧಾನವಾಗಿ ನಿಮ್ಮ ಕೈಗಳನ್ನು ಬಿಡಿಸಿಕೊಂಡು ಕಣ್ಣುಗಳ ಮೇಲಿಟ್ಟುಕೊಳ್ಳಿ. 0 1 2 3 4 5 ನಿಧಾನವಾಗಿ ಕೈಗಳನ್ನೇ ನೋಡುತ್ತಾ ಕಣ್ಣು ಬಿಡಿ. ಮಾಸ್ಟರ್ಸ್ ನಮಸ್ತೆ ಮಾಸ್ಟರ್ಸ್. ಧ್ಯಾನ ಧ್ಯಾನ ಬಹಳ ಡೀಪ್ ಇತ್ತು. ಬಹಳ ಅದ್ಭುತವಾದಂತದ್ದು. ನೀವು ಬಹಳ ಇದ್ರಿ, ಬೆಳಕಿನ ಲೋಕಕ್ಕೆ ಹೋಗಿದ್ರಿ ಕಾಣಿಸ್ತದ. ಬೆಳಕಿನ ಲೋಕ, ವಿಶಿಷ್ಟವಾದಂತ ಬೆಳಕಿನ ಲೋಕ, ಬೆಳಕಿನ ಲೋಕಕ್ಕ ವಿಶಿಷ್ಟವಾದಂತ ಪ್ರಕಾಂಡ ಮೈ ಎಲ್ಲ ಜೀವನ ಅನಿಸುವಂತಹ ಶಕ್ತಿ. ಹೌದಲ್ರಿ? ಬಹಳ ಚಂದ ಇತ್ತು. ವಿಶಿಷ್ಟವಾದ ಯಾರಾದ್ರೂ ಏನಾದ್ರು ತಮ್ಮ ಅನುಭವಗಳನ್ನ ಸ್ವಲ್ಪ ಕೇಳೋದಾಗ್ಲಿಲ್ಲ ನನಗೆ. ಲಾಸ್ಟ್ಗೆ ತಪೋವನದ್ ಹೇಳಿಕತ್ತಿದ್ರೇನ? ತಪೋವನ ಧಾರವಾಡ ನಾವು ಹೋಗಿ ಬಂದಿರು ನಮ್ ತಪೋವನಕ್ಕ. ತಪೋವನದ ಒಂದು ಶಕ್ತಿ ಬಹಳ ಐತಿ ಅಲ್ಲಿ. ಬಹಳ ಅದರಿ. ಅದೇ ಕುಮಾರಸ್ವಾಮಿ ಅವ್ರ ಸಂಗಟ ಹೋಗಿ ಒಂದ್ ದಿವ್ಸ ಅಲ್ಲಿ ಹಾಲ್ಟ್ ಮಾಡಿ ನಸಿಕ್ನಾಗ ತಪೋವನದ ಗಂಧ ಬಾಬಾ ಅವ್ರದ್ದು ಗಂಧ ಬಾಬಾ ಅವ್ರದ್ದು ಅಲ್ಲಿ ನಮ್ಮ ಮಾವನವರು ಕುಮಾರಸ್ವಾಮಿ ಅವ್ರು ಬರ್ತಾರಲ್ಲ, ಹೀಗಾಗಿ ನಾವು ಹೋಗ್ತಿರ್ತೇವೆ ಯಾವಾಗ್ಲೇ ನಂಬರ್ ಹಚ್ಚಿ ನಮ್ಮ ಮನಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆ ಒಂದು ವಿಶಿಷ್ಟವಾದಂತಹ ಸ್ಥಳದ ಕೋಣೆಯ ಒಂದು ನಂಬರ್ ಪಡ್ಕೊಂಡಿದೀವಿ, ಹೋಗಿದೀವಿ. ಬಹಳ ಚಂದ, ಬಹಳ ವಿಶಿಷ್ಟ ಶಕ್ತಿ ಅದ. ಶೋಭಾ ಮೇಡಮ್ ಏನ್ ಮಾಡ್ತಾ ಇದಾರೆ? ಅವ್ರು ಹೆಚ್ಚಿಗೆ ಮಾತಾಡಂಗಿಲ್ರಿ ಅವರು. ಓಕೆ ಮೇಡಮ್. ಮತ್ತೆ ನಾಳೆ ಭೇಟಿಯಾಗೋಣ. ಇನ್ನಿಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ ನಾಳೆ ಭೇಟಿಯಾಗೋಣ. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮೇಡಮ್ ಹೋದ್ರ ಕಾಣಿಸ್ತದ. ಅನ್ನಕ್ ಮಾತಾಡ್ತೀನ? ಹಲೋ, ಅದು ಕೆಂಪಂದ್ರ ಬಲ್ಲೆ ಕೈ ಟಚ್ ಮಾಡು, ಇದು ಬರ್ತದ ನೋಡು. ಕೆಂಪದ ಕೈ ಟಚ್ ಮಾಡು, ಅನ್ಮ್ಯೂಟ್ ಆಗ್ತದ. ಅಕ್ಕಿ ಗೊತ್ತಾಗಂಗಿಲ್ಲ, ಸ್ವಲ್ಪ ಗೊತ್ತಾಗಂಗಿಲ್ಲ. ಮೈಕ್ ತರ ಅದ ನೋಡ್ರಿ. ಮೈಕ್ ನಂಗೆ ಕೆಂಪದ ಹಿಂಗ ಅಡ್ಡಗೆರಿ ಅದ ನೋಡು, ಅಲ್ಲಿ ಕೈ ಟಚ್ ಮಾಡು ಅಂದ್ರೆ ನಿನ್ ಧ್ವನಿ ನಮಗ್ ಕೇಳಿಸ್ತದ. ನಿನ್ ಹೆಸರದಲ್ಲ, ಹೆಸರಿನ ಬಾಜುಕೊಂದ್ ಕೆಂಪದ ನೋಡು, ಕೆಂಪದ ಅಡ್ಡಗೆ ಅಡ್ಡಗೆರಿ ಅಂದ ಅಲ್ಲಿ ಒಂದ್ ಜರ ಕೈ ಟಚ್ ಮಾಡು. ಗೊತ್ತಾಗೋದಿಲ್ಲ. ಓಕೆ ಮೇಡಮ್. ಥ್ಯಾಂಕ್ ಯು.